ನಮ್ಮ ಊರಾಗ ಆ ದಂಡಿ ಮಠ ಊರ್ ದಂಡಿಗೆ ಆ ದಂಡಿ ಮಠ ಟಾರ್ ರೋಡ್ ತಂದ್ಬಿಟ್ಟಾರ, ಈ ದಂಡಿ ಮಠನು ಟಾರ್ ರೋಡ್ ತಂದ್ಬಿಟ್ಟಾರ. ಊರಾಗ ಮಾಡಿಲ್ಲ. ಯಾಕಂದ್ರೆ ಎಲ್ಲ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಅಭಿಮಾನಿಗಳು, ನಮ್ಮ ಪಕ್ಷದ ದೇವರುಗಳು ಅಥವಾ ಕತ್ತಿ ಮಂಟಪದ ಅಭಿಮಾನಿಗಳು ಇವರೆಲ್ಲ ಇರೋದ್ರಿಂದ ಆ ರಸ್ತೆ ಒಂದು 7-8 ತಿಂಗಳನ್ನ ಕಡಿ ಹಾಕಿ ಅಷ್ಟೇ ಬಿಟ್ಟ. ಆದ್ರೆ ನಿಮ್ಮ ನಶೀಬ ಹೊಸ ಶಾಸಕರು ಬಂದ ನಂತರ ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಹೆಂಗ್ ಬೇಕು ಹಂಗ ಮನುಷ್ಯ ಮಾಡಿ ಕೊಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಅನ್ನೋ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ರಾಜಕಾರಣ ಸಂದು ಇವತ್ತು ನಾವು ಜನಪ್ರತಿನಿಧಿಗಳಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ತ ಜನರ ಸೇವೆಯನ್ನು ಮಾಡಬೇಕು ಹೊರತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ರಾಜಕಾರಣ ಮಾಡಿದ್ರೆ ಜನ ಅದನ್ನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ವಿಶೇಷವಾಗಿ ಎಲ್ಲರೂ ಚೆನ್ನಾಗಿ ಇವತ್ತು ಅನೇಕ ವಿಚಾರಗಳಿದ್ದಾಗ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ತಾಲೂಕಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಅವೆಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಒಡಕುಟ್ಟಿಸಿ, ನಮ್ಮಲ್ಲಿ ಹಳಿ ದ್ವೇಷಗಳನ್ನು ಹಾಕಿ, ನಮ್ಮ ಮನಸ್ಸನ್ನ ಕಲಕ ನೀರು ಟೈಪ್ ಮಾಡಿ, ನಮ್ಮಲ್ಲಿ ಬೆಂಕಿ ಹಚ್ಚುವ ಮುಖಾಂತರ ನಮ್ಮಲ್ಲಿ ಒಡಕು ಮಾಡಿ ನಮ್ಮ ವಿರುದ್ಧ ಇನ್ನೊಬ್ಬನ, ಅವನ ವಿರುದ್ಧ ಮತ್ತೊಬ್ಬನ ನಿಲ್ಲಿಸುವಂತ ಪ್ರಯತ್ನ ಆಗ್ತದೆ. ಅದಕ್ಕೆ ದಯಮಾಡಿ ನಾನು ಇವತ್ತು ಪರಕಟ್ಟಿ ಗ್ರಾಮದ ಎಲ್ಲಾ ಗುರುಹಿರಿಯರಲ್ಲಿ, ಎಲ್ಲಾ ಮತದಾರರಲ್ಲಿ, ಎಲ್ಲಾ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗ್ರಾಮದ ಹಿರಿಯರಾಗಿ, ಗ್ರಾಮದ ಹಿರಿಯರು ಒಂದು ದಿವಸ ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು, ತಾಲೂಕಾ ಪಂಚಾಯತ್ ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು. ಗ್ರಾಮದ ಹಿರಿಯರು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವು ನೀವೆಲ್ಲ ಭದ್ರಾದ್ರೆ ಮಾತ್ರ ಈ ಭಾಗದ ಶಾಸಕರನ್ನು ಬದಲು ಮಾಡಲಿಕ್ಕೆ ಶಕ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಮೊದಲು ನಾವು ಗ್ರಾಮ ಪಂಚಾಯತಿಗೆ ಮನೆಗೆತ್ತು ಮಾರು ಗೆಲ್ಲು, ಹಿರಿಯರು ಹೇಳ್ತಾರೆ ಮನೆಗೆತ್ತು ಮಾರು ಗೆಲ್ಲು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ದಿವಸ ಗ್ರಾಮ ಪಂಚಾಯತಿ ಗೆಲ್ಲಬೇಕು, ತಾಲೂಕಾ ಪಂಚಾಯತಿ ಗೆಲ್ಲಬೇಕು, ಅದರ ನಂತರ ಇವತ್ತು ದಿವಸ ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು. ನಾವು ಮೂರು ಗೆಲ್ಲಬೇಕಾದ್ರೆ ನಮ್ಮ ಮನಸ್ಸುಗಳು ಒಂದಾಗಬೇಕು. ನಮಗೇನು ನೆಗಿನಗಳು ಸುತ್ತಾಗತೈತಿ ಅದನ್ನ ತೆಗೆದು ಒಯ್ಯಬೇಕಾದ್ರೆ ನಿಮ್ಮ ಮನಸ್ಸ ಪ್ರತಿಷ್ಠೆ ಬಿಟ್ಟು ನಮ್ಮನ್ನು ನಾವು ಕಾಪಾಡಬೇಕಂತ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಮುಗಿಗೆ ಗ್ರಾಮದ ಹಿರಿಯರು ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ಭದ್ರಾಗಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ವಿಷಯಗಳನ್ನು ಹೇಳುವಂತ ಸಂದರ್ಭ ಅವಾಗ ನೀವು ಅನ್ಬೋದು, ಇಲ್ಲಿ ನಾವೆಲ್ಲ ಒಂದಾಗಿ ಸುತ್ತ ಆಗ್ತೀವೋ ಅಲ್ಲಿ ಎಂದು ಕೊಡ್ತಾರಲ್ಲ ಅವರೆಂಬುದು ಏನು ಹೇಳಬೇಕು. ಮಾರುತಿ ಅಶ್ರೀಯವರು, ಬಸವರಾಜ ಹುಂದ್ರಿಯವರ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಸ್ವಾಭಾವಿಕವಾಗಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತಿನ ದಿವಸ ಅನುರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ನಮ್ಮ ಭಾಗ, ಈ ಭಾಗದ ಜನ, ಈ ಭಾಗದ ಅಭಿವೃದ್ಧಿ, ಈ ಭಾಗದ ಯೋಜನೆಗಳು, ಈ ಭಾಗದ ಕನಸನ್ನ ನನಸು ಮಾಡುವಂತ ದೃಷ್ಟಿಯಲ್ಲಿ ಒಳ್ಳೆಯ ಶಾಸಕ ನಮಗೆ ಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಪ್ರಯತ್ನಗಳನ್ನ ಇವತ್ತು ದಿವಸ ನೀವೆಲ್ಲ ಮಾಡಿರ್ತೀರಿ. ಆದ್ರೆ ಅನಿವಾರ್ಯವಾಗಿ ಇವತ್ತು ಅವರಿಬ್ಬರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಹೋದ ಸಲ ಇವತ್ತು ದಿವಸ ನೀವಿಬ್ರು ಒಂದಾಗಿದ್ರೆ ಬಹಳ ಸುರಳಿತವಾಗಿ ನಾವು ನಿಮ್ಮಿಬ್ಬರಲ್ಲಿ ಒಬ್ಬರು ಶಾಸಕರಾಗಿ ನೋಡ್ತೀವಿ. ಈ ನೀವಿಬ್ರು ಬಿಸಿಲಾಗ್ತದೆ ಈ ನಡು ರಸ್ತೆ ಬಂದಾಗ ಈಗ ನಿಮ್ಮ ಹಾಗೆ ಈಗ ನಾನಾ ಬಸ್ಸು ಮಾರುತಿ ಇವತ್ತು ಬಂದೀವು ಖಾಯಂ 24 ತಾಸು ಹಗಲು ರಾತ್ರಿ ಇರೋರು ಗತಿ. ಅದಕ್ಕೆ ದಯಮಾಡಿ ನಾವು ಒಣ ಪ್ರತಿಷ್ಠೆಯನ್ನು ಬಿಟ್ಟು ಪಕ್ಷದ ಪ್ರಮುಖರು, ಜಿಲ್ಲೆಯ ಪ್ರಮುಖರು, ಆ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡಿ ಯಾರಿಗೆ ಹೇಳ್ತಾರೆ ಅವ್ರಿಗೆ ಇವತ್ತು ದಿವಸ ಪಕ್ಷ ಆಶೀರ್ವಾದ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಬ್ರು ನೀವು ಒಂದಾಗಿ ಹೋಗಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಮಾರುತಿ ಅವರಿಗೆ, ಬಸವರಾಜಿ ಅವರಿಗೆ ಇಬ್ಬರೂ ಸಹೋದರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾವೇ ಎಮಕರಮಡಿ ಕ್ಷೇತ್ರದ ಯಾವುದೇ ಊರಲ್ಲಿ ಕಾರ್ಯಕ್ರಮ ಆದರೂ ಸಹಿತ ನಾವು ಇಬ್ಬರೂ ಕೂಡಿ ಕಾರ್ಯಕ್ರಮ ಮಾಡಬೇಕು, ಜನರ ವಿಶ್ವಾಸ ತೋರಬೇಕು, ನಾವಿದ್ದೀವಿ ಅನ್ನುವಂಥ ಭಾವನೆಯನ್ನು ಮೂಡಿಸಬೇಕು. ಜಿಲ್ಲೆಯ ಪಕ್ಷದ ವರಿಷ್ಠರು, ಸಂಘದ ವರಿಷ್ಠರು,
ಏನ್ ನಿರ್ಣಯ ತಗೋತಾರ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನೋ ಭಾವನೆಯನ್ನು ತಗೊಳ್ಳೋದ್ರ ಮುಖಾಂತರ ಜನರಲ್ಲಿ ಒಂದು ಆಶಾ ಜ್ಯೋತಿಯನ್ನ ಬೆಳೆಸೋದ್ರ ಮುಖಾಂತರ ಆ ಒಂದು ಬರುವಂತ 28ರ ಚುನಾವಣೆಯಲ್ಲಿ ನಮ್ಮ ಜನ ಹೇಳಬೇಕು, ನಮ್ಮ ಶಾಸಕ ಈ ಭಾಗದ ಶಾಸಕರ ನಂತರ ಎದಿನ ಕೈ ಇಟ್ಕೊಂಡು ನಮ್ಮ ಜನ ಹೇಳಬೇಕು. ಹಾಗಿಟ್ಟಲ್ಲಿ ನೀವಿಬ್ರು ಒಂದು ಆಗ್ಬೇಕು ಅನ್ನೋ ಮಡಿಯನ್ನು ಮಾಡ್ತಾ ಈ ಮಣ್ಣಿನ ದಿವಸ ಹೇಳಿದ್ ನಾನು, ಈ ಬರುವಂತ ಚುನಾವಣೆಗಳನ್ನ ಬಹಳ ಹಗರಾಗಿ ತಗೊಳ್ಳುವಂತ ಪ್ರಶ್ನೆ ಇಲ್ಲ. ಒಂದಾಗಿ ಒಕ್ಕಟ್ಟಿನಿಂದ ಸದೃಢತೆಯಿಂದ ಮತ್ ಯಾವ ಪಾರ್ಟಿಗಳು ನಮ್ಮನೆ ಹುಟ್ಟಿಲ್ಲ. ಈಗ ನಾವು ಚಲೋ ನಡೆಸುವುದ ಹಾಡಬೇಕಾದ್ರೆ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಈ ಭಾಗದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಗ್ರಾಮದ ಹಿರಿಯರು ಏನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು ನಮ್ಮ ಪರಮ ಧರ್ಮ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ನೀವು ಕೂಡಿ ಕೆಲಸ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಾನು ಆ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ 42 ವರ್ಷ ಕೆಲಸ ಮಾಡಿದ್ದೀನಿ. 42 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಈಗ ನಿಮ್ಮ ಸುಲ್ತಾನ್ಪುರ್ PKPSಗೆ ಪರಗನಟ್ಟಿ PKPSಗೆ 40,000 ಪ್ರತಿ ಎಕರೆಗೆ, ಪರಗನಟ್ಟಿ PKPSಗೆ 40,000 ಪ್ರತಿ ಎಕರೆ ಕೊಟ್ಟಿದ್ದೀವಿ. ಆದ್ರೆ ಇವತ್ತು ಟೆಕ್ನಿಕಲ್ ಮೀಟಿಂಗ್ ಅನ್ನ ಕರೆಯುವ ಮುಖಾಂತರ ನಾಬಾರ್ಡ್ ಮೇಲೆ ಒತ್ತಡವನ್ನು ಹಾಕೋದ್ರ ಮುಖಾಂತರ ಹೆಚ್ಚಿನ ಅನುದಾನವನ್ನು ತಂದು ಇವತ್ತು ಬೇಕಾಬಿಟ್ಟಿಯಾಗಿ ಒಂದು ದಿವಸ ವೈಯಕ್ತಿಕ ಸಾಲಗಳನ್ನ ಅಥವಾ ಇಂಡಸ್ಟ್ರಿಯಲ್ ಲೋನ್ಗಳನ್ನು ಹೆಚ್ಚು ಮಾಡೋಕ್ಕಿಂತ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಕೆಲಸ ನಮ್ಮ ಸಂಸ್ಥೆಯಿಂದ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೊನ್ನೆ ಚುನಾವಣೆಯಲ್ಲಿ ಸಹಿತ ನಾನು DCC ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ. ಆ ನಿಟ್ಟಿನಲ್ಲಿ ತಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸೌಲಭ್ಯಗಳನ್ನ DCC ಬ್ಯಾಂಕಿನ ಮುಖಾಂತರ ಮಾಡಿಕೊಡುವಂತ ಕೆಲಸ ಕಾರ್ಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು 75 ವರ್ಷದ ಒಂದು ಅಮೃತ ಮಹೋತ್ಸವ ಬರಕನಟ್ಟಿ ಗ್ರಾಮದಲ್ಲಿ ಅದೇ ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಈ ಸಂಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ಇಟ್ಕೊಂಡು BDP ಲೋನ್ ಇರ್ಬೋದು, ಸ್ವಂತ ಬಂಡವಾಳ ಇರ್ಬೋದು, ಶೇರ್ ಇರ್ಬೋದು, ಸದಸ್ಯರಿರ್ಬೋದು, ಎಲ್ರಿಗೂ ಸಹಿತ ಇವತ್ತು ಅವರ ಸೇವೆಯನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸಿಗಬೇಕು ಅವೆಲ್ಲ ಸೌಲಭ್ಯಗಳನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಮುಗಿಸುವಂತ ಕೆಲಸವನ್ನ ಈ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಎಲ್ಲಾ ಸಾಮಾನ್ಯ ಸದಸ್ಯರು, ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ಸಹಿತ ಇವತ್ತು ದಿವಸ ತಾವೆಲ್ಲ ಮಾಡಿಕೊಂಡಿದೆ. ಈ ಒಂದು ಸಹಕಾರ 75 ವರ್ಷದ ಏನು ಒಂದು ಪರಕನಟ್ಟಿ PKPS ಜೊತೆಗೆ ಇರ್ತಕ್ಕಂಥ ಸಹಕಾರ ಮುಂದಿನ ದಿನಮಾನಗಳಲ್ಲಿ ಸಹಿತ ಇರಲಿ ಅನ್ನುವಂತ ಮಾತನ್ನ ತಮ್ಮೆಲ್ಲರೂ ವಿನಯಪೂರ್ವಕ ಕೇಳ್ಕೊಂಡು, ಬಹುಶಃ ಇನ್ನು 25 ವರ್ಷದ ನಂತರ ಒಂದು 100 ವರ್ಷಗಳ ಮಹೋತ್ಸವವನ್ನ ಇವತ್ತು ದಿವಸ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಆಡಳಿತ ಮಂಡಳಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಹಿತ ಆ ಒಂದು 100 ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಹುಕ್ಕೇರಿ ಭಾಗದ ಶಾಸಕರಾಗಿರ್ತಕ್ಕಂಥ ಸುಪುತ್ರ ನಿಖಿಲ್ ಕತ್ತಿಯವರು, ನಾವು ಸಹಿತ ಅದರಲ್ಲಿ ಭಾಗ ಆಗ್ತೀವಿ. ಪ್ರಚಂಡದ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು 100 ವರ್ಷಗಳ ಒಂದು ಈ ಸಂಸ್ಥೆಯ ಪರಕನಟ್ಟಿ PKPS ನ ಶತಮಾನೋತ್ಸವವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸೋಣ ಅನ್ನುವಂತ ಮಾತನ್ನು ಈ ನನ್ನನ್ನು ಕರೆದು ನಿಮಗೆಲ್ಲ ಗೊತ್ತೈತಿ. ಉಮೇಶನ ನಾನಾಗಲಿ ಎಂದು ಒಂದೇ ವೇದಿಕೆನ ಕಂಡುಕೊಂಡಿಲ್ಲ. ಸದ್ಯ ನಾಯಕರೇ, ಚಲೋಡ್ರೆ ಎಲ್ಲರಿಗೂ ಓದ್ತೈತಿ. ಗುರು ಅಣ್ಣ, ರಾಜೀವ್ ಸಿದ್ದಿಂಗಪ್ಪ ಮುನ್ನೋಳಿ ಅವರ ಎಲ್ರಿಗೂ ಓದ್ತೈತಿ. ಯಾಕಂದ್ರೆ ನಾವಿಬ್ರು ಅಣ್ಣ ತಮ್ಮ ಜನ ಹೆಚ್ಚು ಕಡೆ ನಾವು ಇವತ್ತು ದಿವಸ ಹೋಗಿ ಕೆಲಸಗಳಿಗೆ ನಾವು ಅಟೆಂಡ್ ಮಾಡ್ತಿದ್ವಿ.
ಆ ಒಂದು ಪದ್ಧತಿಯನ್ನ ನನ್ನ ಮಗನು ಶಾಸಕನಾದ ನಂತರ ಅವಗೂ ಹೇಳಿದನು. ನೀ ಎಲ್ಲಿ ಹೋಗ್ತೀನಿ ನನಗೆ ಹೇಳ್ತೀನ, ನಾ ಎಲ್ಲಿ ಹೋಗ್ತನು ನಿನಗೆ ಹೇಳ್ತಾನು. ನೀ ಒಂದ್ ಕಡೆ ಹೋಗುದು, ನಾ ಒಂದ್ ಕಡೆ ಹೋಗುದು ಅಂದ್ರೆ ಕ್ಷೇತ್ರ ಹೆಚ್ಚು ಕವರ್ ಆಗ್ತದೆ. ಸಾವುಕಾರ ಕರೆದಿದ್ದಪ್ಪ ಬಂದಿದ್ದ ಮಗ ಅಂತೇಳಿ ಚೆನ್ನಾಗಿ ಮಾತಾಡ್ತಾರೆ. ಈಗ ಬರ್ಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ. ಈಗ ನಾ ಗುರ್ಲಾಪುರ ಕ್ರಾಸ್ ಹೋಗಿನಿ. ಈ ಬಸವರಾಜ್ ಸುಲ್ತಾನ್ಪುರ ಅವ್ರು ಬರ್ತಾ, ಪ್ರಕಾಶ್ ಬೈರಾಶಿ ಬರ್ತಾ, ಇವ್ರು ಬರ್ತಿಗೆ ನಾ ತಿರುಕೊಂಡು ಮತ್ತೆ ಇಲ್ಲಿ ಮಠ ಬಂದ. ನಿನ್ನೆ ರಾತ್ರಿ ನನ್ನ ಮಕ್ಕ ಮಾತಾಡಿ, ಕಾಕ ನಾಳೆ ಸುಲ್ತಾನ್ಪುರ ನೀವು ಹೋಗ್ತೀರೋ ನಾ ಹೋಗ್ತೀವಿ. ನಿನ್ನ ರಾತ್ರಿ ಕಾರ್ಯಕ್ರಮ ನೀವು ಹೋಗ್ತೀರೋ ನಾ ಹೋಗಲ್ಲ. ಇಲ್ಲ ಮತ್ತೆ ನಿಖಿಲ ನೀ ಬರಗಂಡಿ ಕಾರ್ಯಕ್ರಮ ಮುಗಿಸ್ಕೋ, ಹುಕ್ಕೇರಿ ಹೋಗು, ಅಲ್ಲಿ ಏನ್ ಕೆಲಸಗಳ ಮುಗಿಸ್ಕೋ, ನಾ ತಂದೆಗೆ ಒಂದು ಕಾರ್ಯಕ್ರಮ ಐತಿ ನಾ ಹೋಗಿ ಬರ್ತಾನೆ ಮಾತನ್ನ ಅವ್ನು ಹೇಳಿದಾಗ ನಾನು ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಅವ್ನು ಹೇಳಿದಾಗ ನಾ ಅದಕ್ಕೆ ಬಿಟ್ಟು ಗುರ್ಲಾಪುರ ಕ್ರಾಸ್ ಅವ್ರಿಗೆ ಹೋಗಿನಿ. ನೋಡಿದ ಮತ್ತೆ ನೋಡ್ಬತ್ತು ಸುಲ್ತಾನ್ಪುರ ಅವ್ರದ್ದು, ಪ್ರಕಾಶ್ ಬೈರಾಶಿ ಅವ್ರದ್ದು ಎಲ್ಲರೂ ತಗೊಂಡು ಬರ್ತಂದು ಮತ್ತೆ ತಿರ್ಕೊಂಡು ಬಂದಿವಿ. ತಿರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದ್ವಿ. ಆದ್ರೆ ಇಷ್ಟೇ, ಈ ಒಂದು ದಿನಮಾನಗಳಲ್ಲಿ ಒಂದೇ ದಿನ ಈಗ ನಿನ್ನೆ ಉದಾಹರಣೆ ಹೇಳ್ತಾರೆ. ನಿನ್ನೆ 26 ಮದುವೆ, ಬಹುಶಃ ಪೃಥ್ವಿ ಕತ್ತಿ ಮತ್ತು ಪವನ್ ಕತ್ತಿ ಇಬ್ರು ಕಳಿಸಿನ. ಒಬ್ಬ 13, ಒಬ್ಬ 12. ಅಥವಾ ಮತ್ತೊಬ್ಬ ಫೋನ್ ಮಾಡಿಲ್ಲ, ಗವಿನಾಳದ ದೊಡ್ಡನಾಗನವ್ರ ಬಸ್ಸು ನನ್ನ ಮಗನ ಭೇಟಿ ಮಾಡೋದಕ್ಕೆ ಸಾವುಕಾರ ನೀ ಬರಾಕ್ಬೇಕಂತ. ಭೇಟಿ ಮಾಡಕ್ ಹೋಗೋದು, ಕೋಸ್ಗೆ ಹೋಗೋದು, ಮದುವೆ ಹೋಗೋದು, ಇನ್ನ ಹೆಸರುಗಳಾಗಿ ಯಾರು ಕರಲಿಲ್ಲ. ಅದ್ರ ನಂತರ 1 ವರ್ಷದ ಬರ್ತ್ಡೇಗೆ ಹೋಗೋದು. ಅಂದ್ರೆ ಈಗ ಜನ ಏನ್ ತಿಳ್ಕೊಂಡ್ಬಿಟ್ಟಾರೆ ಅಂದ್ರೆ ಅಪ್ಪತನ ಹೇಗತ್ತಿಲ್ಲ, ಅವ್ರ ಪ್ರೀತಿಲೇ ನಮ್ಮ ಸಾವುಕಾರ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ಅನ್ನೋದು ಭಾವನೆ ಕೇಳ್ತಾರೆ. ಆದ್ರೆ ನಮ್ಮದು ಪರಿಸ್ಥಿತಿ ನೋಡ್ಕೋಬೇಕು. ಈ 26 ಮದುವೆ ನಾನಿಬ್ರು ಮಕ್ಕಳನ್ನ ಕಳಿಸಿ ಮುಂಜಾನೆ 9ರಿಂದ ಸಂಜೆ 4ಕ್ಕೆ ಮುಗಿದವ. ಅವನು 12, ಅವನು 13. ಒಂದೇನೋ ಕ್ಯಾನ್ಸಲ್ ಆಗಿತ್ತು, ಹೋಗಕ್ಕಾಗಿಲ್ಲ, ಬಹಳ ದೂರ ಇತ್ತು. ಅಂದ್ರೆ ನಮ್ಮದು ಇವತ್ತು ದಿವಸ ಪರಿಸ್ಥಿತಿಯನ್ನು ನೋಡ್ಕೊಂಡು ಇವತ್ತು ದಿವಸ ತಮ್ಮದು ಆಹ್ವಾನ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ. ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬಂದ್ರೆ ನಿಮ್ ಯಾಕೆ ಪ್ರೀತಿದಂತ ಏನಲ್ಲ, ನಾ ಬರ್ಲಿ ಬಿಡ್ಲಿ ನಿಮಗೆ ಕಣ್ಣಿಗೆ ಕಾಣಲಾರ್ದು ನಿಮ್ ಹೇಳ್ತಿದ್ದಂಗ ಕಣ್ಣಿಗೆ ಕಾಣುದಿಲ್ಲ ಅಂತ. ಹಂಗ ಎಲ್ರು ಹೋದ್ರೆ ಆ ಸಾಗರ ಧೈರ್ಯ ಹೇಳ್ತಿರ್ಲ. ಹಂಗ ನಾ ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ ನಿಮ್ಮ ಜೊತೆಗೆ, ನಿಮ್ಮ ಕನಸಿನಲ್ಲಿ, ನಿಮ್ಮ ಸುಖ ದುಃಖದಲ್ಲಿ ಕತ್ತಿ ಮಣಿತನ ಖಾಯಂ ಆಗಿರ್ತದೆ ಅನ್ನೋದು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ರೆ. ಉತ್ತರೋತ್ತರವಾಗಿ ಸಂಸ್ಥೆ ಇನ್ನೂ ಬೆಳೀಲಿ, ನಿಮ್ಮೆಲ್ಲ ಸಹಕಾರ ಇರಲಿ. ಕೆಲವೊಂದು ಜನ ಚುನಾವಣೆ ಮಾಡೋದ್ರ ಮ್ಯಾಗ ಅವರು ಕೆಲಸ ಅದಾವ, ಬಾಕಿನಾಗಿನ ಊರಾಗ ಎಲ್ಲ ಊರಾಗ ಇರುತ್ತ. ನಮ್ಮ ಊರಾಗ ನಿಮ್ಮ ಊರಾಗ ಎಲ್ಲ ಊರಾಗ ಒಂದು 3-4 ಮಂದಿ ಇರತ್ತಾರ. ಅವ್ರ ದಗದೇನಿಲ್ಲ, ಅವ್ರ ದಗದ ಏನೂ ಇರುದಿಲ್ಲ. ನಾವು ಸಣ್ಣಾಗಿದ್ದಾಗ ಮಂಗ್ಯಾನ ಗದ್ದಿ ಹೇಳ್ತಿದ್ವಿಲ್ಲ, ಈ ಕಡೆ ಬೇನೆ ಆದ್ರೆ ಈ ಕಡೆ ತಿಂತಿತ್ತು, ಈ ಕಡೆ ಬೇನೆ ಆದ್ರೆ ಈ ಕಡೆ ಅದ್ ಮಾಡ್ಕೊತಿರೋರು. ಅದಕ್ಕೆ ದಯಮಾಡಿ ಯಾರು ಬರಕನಟ್ಟಿಗೆ ಆದವರು ಯಾವುದೋ ZP ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಮುಂದೆ ಬರುವಂತ ಒಂದು 28ನೇ ಇಸ್ವಿಗೆ ಬರ್ತಕ್ಕಂಥ ಈ ಭಾಗದ MLA ಚುನಾವಣೆ ಇರಬಹುದು. ಎಲ್ಲರೂ ಒಕ್ಕಟ್ಟಿನಿಂದ ನಮ್ಮ ತಾಲೂಕಿನಿಂದ ಹೊರಗೆ ಹಾಕುವಂತ ಕೆಲಸ ನಾವು ನೀವು ಕೂಡಿ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಆ ನಿಟ್ಟಿನಲ್ಲಿ ಈಗಿಂದ ತಾವೆಲ್ಲ ಡಯಸನ್ನ ತಯಾರಿಯನ್ನ ತಾವು ಮಾಡ್ಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ವೇದಿಕೆ ಮೇಲೆ ಸಾಕಷ್ಟು ಜನ, ವಿಶೇಷವಾಗಿ ಸತ್ಯಪ್ಪನ ನಾಯಕರ ಬಗ್ಗೆ ಹೇಳೋದು ಮಾಡ್ತೀವಿ. ಇವತ್ತು ಸತ್ಯಪ್ಪನ ನಾಯಕರವರಿಗೆ, ಬಾಹುಬಲಿ ನಾಗನೂರಿ ಅವರಿಗೆ ಇವತ್ತು ದಿವಸ ರಾಜ್ಯ ಮಟ್ಟದ ಸಹಕಾರಿ ಶಿರೋಮಣಿ ಪ್ರಶಸ್ತಿಗಳು ಅವರಿಬ್ಬರಿಗೂ ಬಂದಿದ್ದಾವ. ಬಹಳ ಔಚಿತ್ಯಪರವಾಗಿರ್ತಕ್ಕಂಥ ಒಂದು ಕೆಲಸ. ಯಾಕಂದ್ರೆ ಇವತ್ತು ಕನ್ನಡಪ್ರಭ ಮತ್ತು ಆ ಸಂಬಂಧಪಟ್ಟಂತ ವರ್ಗದವರು ಪ್ರತಿಯೊಂದು ಹಂತದಲ್ಲಿ ಇವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಮಟ್ಟದ ಸಹಕಾರಿ ಶಿರೋಮಣಿ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ನಮ್ಮ ತಾಲೂಕಿನ ಇಬ್ಬರನ್ನು
ಇವತ್ತು ದಿವಸ ಕರೆಸಿ ಗೌರವಿಸಿ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತಾ, ಇವರು ಸಹಿತ ಇಬ್ಬರು ಕೂಡಿ ಇವತ್ತು ದಿವಸ ನಮ್ಮ ತಾಲೂಕಿನ ಹೆಮ್ಮೆ ಹಿರಿಮೆಯನ್ನ ಹೆಚ್ಚು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಮಾರ್ಗದರ್ಶನ ಯಾವತ್ತೂ ಎಲ್ಲ ಸಂಘ ಸಂಸ್ಥೆಗಳು ಇರಲಿ, ನಮಗೂ ಆ ಸಹಕಾರ ಮಾರ್ಗದರ್ಶನ ಇರಲಿ ಅಂತ ಕೇಳ್ಕೊಂಡು, ಇನ್ನೂ ಇಂಥ ಹಲವಾರು ಪ್ರಶಸ್ತಿಗಳಿಗೆ ತಾವು ಭಾಜನರಾಗಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡಿಕೊಂಡು, ಆದ್ರೆ ಒಂದು ನಮ್ಮ ತಕ್ಕರಾದ್ರೆ ನಾವು ರಾಜೀವ್ ಮುನ್ನೋಳಿ, ಗುರು ಕುಲಕರ್ಣಿ ಇವ್ರು ನೀವು ಕರ್ಕೊಂಡು ಹೋಗಿ ನಾವು ನಾವು ಕಲ್ಯಾಣಿಲ್ಲ, ಅವ್ರು ನೀವು ಕರ್ಕೊಂಡು ಹೋಗಿದ್ರಿ, ಗುಳಿಗೆ ಸಾಮೂನ್ ಕರ್ಕೊಂಡು ಹೋಗಿದ್ರಿ. ನಮಗೊಂದು ಹಲವು ಬರ್ತೀರಪ್ಪ ಕೇಳಿದ್ರೆ ನಾವು ಕುಲ್ಲಂದಿದ್ವಿ, ನಮ್ಗಾಯ್ತು ನಾವು ಬರ್ತಿದ್ವಿ. ಆದ್ರೆ ಅದೊಂದು ಯಾಕೋ ಮನುಷ್ಯನಾಗ ಉಳಿದೈತಿ. ಅದ್ರ ಯಾವಾಗ ಸುಳ್ಳು ಮಾಡ್ತೀವಿ ನೋಡ್ರಿ. ನೀವು ಮತ್ತು ಬಾವಲಿ ನಾಲ್ವರು ಕೂಡಿ ಇಬ್ರು ಕೂಡ ಯಾವಾಗ ಸುದ್ದಿ ಮಾಡ್ತೀವಿ ನೋಡ್ರಿ. ಅವ್ರಟ್ಟೆ ನಾವು ಬೆಕ್ಕ ಬಂದ್ರು, ನಮ್ಮ ಐದು ಚಲೋ ಅದಾವ, ಪ್ಯಾಂಟ್ ಚಲೋ ಅದಾವ, ಎಲ್ಲ ನಮ್ಗೆ ಸುದ್ದ ಐತೆ. ನಾವು ನಗರ ತಿರುಗಾಡೋಕೆ ನಿಂತಿಲ್ಲ. ಅವ್ರಿಗೆ ಸಹಕಾರ ನಿಂದು ಬರ್ತಿಲ್ಲ, ಮುಂದೆ ಹೋಗ್ತಿಲ್ಲ. ಆದ್ರೂ ಸಹಿತ ಪ್ರೀತಿಯ ಸ್ನೇಹಿತರ ಜೊತೆಗೆ ಹೋಗಿ ಅದನ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಬರುವಂತ ದಿನಮಾನದಲ್ಲಿ ಸಹಿತ ಒಳ್ಳೆ ಇನ್ನೂ ಉತ್ತರವಾಗಿರ್ತಕ್ಕಂಥ ಪ್ರಶಸ್ತಿಗಳು ಲಭ್ಯ ಆಗಲಿ, ಅವ್ರಿಗೆ ಲಭಿಸಲಿ ಅನ್ನುವಂಥ ಪ್ರಾರ್ಥನೆ ದೇವರಲ್ಲಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಾಲ್ಕಾರು ಮಾತುಗಳನ್ನ ಬಹುಶಃ ನನ್ನ ತೊಂದರೆಗೆ ಎಲ್ಲ ಸಮೀಪ ಇತ್ತು, ಇಲ್ಲಿಂದ ಮತ್ತೆ ನಾದಳ್ಳಿಗೆ ಹೋಗ್ಬೇಕು. ಅದರ ಸಲುವಾಗಿ ಹೆಚ್ಚಿಗೆ ಮಾತನಾಡಿದ್ರೆ ನಿಮ್ಮ ಸಲುವಾಗಿ ನಾ ಅದೀನಿ, ನನ್ನ ಸಲುವಾಗಿ ನೀವಿದ್ದೀರಿ. ನಮ್ಮ ಕಷ್ಟ ದುಃಖಗಳು ನಮಗೆ ಬರಬಾರ್ದ ಹಾಗೆ ಬರುವಂತ ದಿನಮಾನಗಳಲ್ಲಿ ಒಮ್ಮತದಿಂದ ಒಕ್ಕಟ್ಟಾಗಿ ನಾವು ನೀವೆಲ್ಲ ಕೂಡಿ ಗೆಲ್ಲುವ ಒಂದು ಕನಸನ್ನು ಕಾಣುವ ಮುಖಾಂತರ ಮಾರುತಿಯ ಸಿ ಮತ್ತು ಬಸವರಾಜ್ ಹುಂದ್ರಿ ಅವರನ್ನ ಇಬ್ಬರನ್ನು ಕೂಡಿಸಿ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಡಿಸಿ ನಮ್ಮ ಯಮಕನಮಡಿ ಕ್ಷೇತ್ರದ ಜನ ಅವರ ವಿಶ್ವಾಸಕ್ಕೆ ತಗೊಂಡು, ಹೈಕಮಾಂಡ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ಸಲ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕರು ಇರಲೇಬೇಕು ಅನ್ನುವಂತ ಹಠ ನಾವು ನೀವೆಲ್ಲ ತೊಡಗೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಕರೆದು ನಾಲ್ಕಾರು ವಿಚಾರಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಸನ್ಮಾನದ ಎಲ್ಲಾ ಸದಸ್ಯರು, ಗ್ರಾಮದ ಗುರು ಹಿರಿಯರಿಗೂ, ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ, ಪತ್ರಿಕಾ ಮಾಧ್ಯಮದ ಸಹೋದರಿಗೂ ಮತ್ತೊಮ್ಮೆ ಅನಂತ ಕೋಟಿ ಗ್ರಾಮ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರತಿಷ್ಠೆಗೋಸ್ಕರ ಅಭಿವೃದ್ಧಿಗಳನ್ನ ನೆಲಗುದಿಗೆ ಬೀಳದೆ ತಾವೆಲ್ಲ ಒಂದುಗೂಡಿ ಈ ಭಾಗದ ಅಭಿವೃದ್ಧಿಗಾಗಿ ತಾವೆಲ್ಲ ದುಡಿಬೇಕು ಅನ್ನುವ ಮಾತನ್ನ ಹಂಚಿಕೊಂಡು ಬಹಳ ವಿಶೇಷವಾದ ಮಾತುಗಳನ್ನ ಆಡುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ